ಮಾತಿನಲ್ಲೇ ಏನಂತಿಲ್ಲ ನೀವು ಒಂದು ಔಪಚಾರಿಕವಾಗಿ ದೊಡ್ಡ ದೊಡ್ಡ ಮಾತು ಮಾತಾಡೋಂಥದ್ದನ್ನ ಆಳಕ್ಕೆ ಇಳಿದಾಗ ಅಲ್ಲಿ ಅವ್ರು ಅನ್ನುವಂಥದ್ದಿಲ್ಲ ಅಂತ. ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹಲವು ಸಲ ಇದ್ದರು, ಸಿದ್ದರಾಮಯ್ಯರಪ್ಪ ಅವ್ರು ನಮ್ಮ ವೇದವಾಕ್ಯ ಇದ್ದಂಗೆ ನಮ್ಮ ನಾಯಕರು ಇದ್ದಂಗೆ ಏನೆಲ್ಲ ಮಾತಾಡಿದರು. ಅವ್ರ ಫ್ರೆಂಡ್ಸು ಹೋಗಿ ಭೇಟಿಯಾಗಿ ಹೋದರು, ಏನೇನು ಮಾಡಿದ್ರು ಯಶಸ್ಸು ಅಪಯಶಸ್ಸು ಅವ್ರಿಗೆ ಬಿಟ್ಟು ವಿಷಯ. ಮತ್ತು ಇವತ್ತು ಕೊನೆಗೆ ಅವ್ರು ತಿಳ್ಕೊಂಡಿದ್ದಾರೆ, ಇಲ್ಲಪ್ಪ ಇವತ್ತು ಏನಾದರೂ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳಿದ್ದರೆ ಶಾಸಕರ ಬೆಂಬಲ, ಅಲ್ಲಿ ಹೋದ ತಕ್ಷಣ ನಿಮ್ಗೆ ಎಷ್ಟು ಮಂದಿ ಶಾಸಕರಿದ್ದಾರೆ ಅಂತ ಕೇಳಿದಾಗ ಅಂತ ಹೈಕಮಾಂಡದಲ್ಲ ಈಗಾಗಲೇ ಅವ್ರದ್ದೆಲ್ಲ ಪವರ್ಫುಲ್ ಅದಾರಪ್ಪ 89 ತಿಂಗಳು ಹೇಳ್ತಾರೆ ಅಂತೇಳಿ ಅನ್ನುವಂಥ ಮಾತು ಕೇಳಿ ಬಂದಿದ್ದು. ಈ ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನದಲ್ಲಿ ಆಲೋಚಿಸಿದ್ರು, ಇವತ್ತು ಸೋಲ್ತಾರೋ ಗೆಲ್ತಾರೋ ಬೇರೆ ವಿಷಯ, ಬಟ್ ಇನ್ನು ನೆಕ್ಸ್ಟ್ 2028 ಮೋಸ್ಟ್ ಪ್ರಾಬಬ್ಲಿ ಕರ್ನಾಟಕದಲ್ಲೇ ಮತ್ತೆ ಕಾಂಗ್ರೆಸ್ ಬರುವ ಸಾಧ್ಯತೆಗಳು ಅದಾವ ಅಂತೇಳಿ ಭಾಳ ಜನ ಮಾತಾಡ್ಕೊಳ್ತಾರೆ. ಇದು ಕಾರಣ ಏನಪ್ಪ ಅಂತಂದ್ರೆ ಬಿ ಜೆ ಪಿ ಅನ್ನಿಸೋದು ಒಡಗಳಿದ್ದಾವೆ ಸಾಕಷ್ಟು. ವಿಜೇಂದ್ರ ಆಯ್ತು, ಅವ್ರ ವಿರೋಧಿಗಳಾಯ್ತು, ಯಡಿಯೂರಪ್ಪನ ವಿರೋಧಿಗಳು, ಯತ್ನಾಳ ಇವರ ತಿಕ್ಕಾಟ ನೋಡಿದಾಗ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ಹೇಳಿಕೊಳ್ಳೋ ನಾಯಕರಿಲ್ಲ. ಅದಕ್ಕಾಗಿ ಇದೆಲ್ಲ ಯೋಚನೆ ಮಾಡಿನ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಈ ಬಿ ಜೆ ಪಿ ಇದ್ದಿದ್ದು ಕುಮಾರಸ್ವಾಮಿಗಳಪ್ಪ ನಮ್ಮ ನಾಯಕನ್ನು ಬಿಂಬಿಸೋ ಪ್ರಯತ್ನ ಮಾಡಲಿಕ್ಕೆ ನೋಡು ಟೈಮ್ ಬಂದಾಗ ಏನಾಗ್ತದೆ ಅಂತ ಅನ್ನೋ ವಿಚಾರ ಅವ್ರಿಗೂ ಇರ್ಬೋದು. ಒಟ್ಟಾರೆಯಾಗಿ ಈಗಿನ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ಎತ್ತರದ ಮಟ್ಟಕ್ಕೆ ಬಿ ಜೆ ಪಿಯಲ್ಲಿ ಇವತ್ತು ಗೆಲ್ಲಿಸು ತಾಕತ್ತಿರುವ ನಾಯಕರ ಸಂಖ್ಯೆ ಕಡಿಮೆ ಇರುವ ಯಡಿಯೂರಪ್ಪನವ್ರಿಗೆ ವಿರೋಧಿಗಳು ಇಲ್ಲಿ ಹೆಚ್ಚಾಗಿದ್ದಾರೆ. ಹೀಗಾಗಿ ಈಗ ಡಿ ಕೆ ಶಿ ಅವರು ಅಂತ ನಿರ್ಧಾರ ಮಾಡಿದಂಗೆ ಅಂತದ್ದು ಅಟ್ಲೀಸ್ಟ್ 2028 ನಾವು ಶಾಸಕರ ಬೆಂಬಲ ಹೆಚ್ಚು ಮಾಡ್ಕೋಬೇಕು. ಯಾಕಂದರೆ ಅದು ಬರೋದ್ರೊಳಗೆ ನಮ್ಮ ಎದುರಾಳಿಗಳು ಈ ಶಾಸಕರ ಸಂಖ್ಯೆ ಹೆಚ್ಚು ಮಾಡ್ಕೊಂಡು ನಾಳೆ ನಮ್ಮ ಕೈಯಲ್ಲಿದೆ